ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲೆಮನ್ ರೈಸ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಇದು ಮಾಡಲಿಕ್ಕೂ ತುಂಬ ಸುಲಭ, ಹಾಗೆ ರುಚಿಯಾಗೂ ಇರ್ತದೆ. ಮೊದಲಿಗೆ ಇದಕ್ಕೆ ಏನೇನು ವಸ್ತುಗಳು ಬೇಕು ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ಈರುಳ್ಳಿಯನ್ನು ಕೂಡ ಕಟ್ ಮಾಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಲಿಂಬೆಹಣ್ಣು, ಹಾಗೆ ಒಂದು ಅಥವಾ ಎರಡು ಹಾಕೋಬೋದು. ಹಾಗೆ ಕಡಲೆ ಬೀಜ, ಕಡಲೆಬೇಳೆ, ಅನ್ನ, ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಬೇಕು, ಸಾಸಿವೆ ಬೇಕು. ಅನ್ನವನ್ನು ಮೊದಲೇ ಮಾಡಿಟ್ಟಿರಬೇಕು. ಈಗ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳುವ. ಇಲ್ಲಿ ನಾನು ಒಂದು ಲಿಂಬೆಹಣ್ಣು ತಗೊಂಡಿದ್ದೇನೆ. ಅದು ಸಾಕಾಗಲಿಲ್ಲ ಅಂತ ಹೇಳಿದರೆ 2 ಲಿಂಬು ನೀವು ಹಿಂಡ್ಕೊಳ್ಬೋದು. ಒಳ್ಳೆಯ ರುಚಿ ಚೆನ್ನಾಗಿರ್ತದೆ. ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಮಾಡಿಕೊಡ್ಬೋದು. ಹಾಗೆ ನೀವೆಲ್ಲಿಯಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಇದನ್ನು ಮಾಡಿ ಇಟ್ಕೊಂಡು ಹೋಗ್ಬೋದು, ಏನೂ ಹಾಳಾಗೋದಿಲ್ಲ. ಆರಾಮಾಗಿ ಇದನ್ನು ತಿನ್ಬೋದು. ಹಸುವಿನ ಹೊಟ್ಟೆಗೆ ಇದು ತುಂಬ ಚೆನ್ನಾಗಿರ್ತದೆ. ಹಾಗೆ ಇದರಲ್ಲಿರುವಂಥ ಲಿಂಬೆ ಬೀಜಗಳನ್ನೆಲ್ಲ ತೆಗೆದುಬಿಡಿ. ಆಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ. ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಇಲ್ಲಿ ನಾನು ಎಣ್ಣೆ ಹಾಕ್ತಿದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಹೇಳಬೇಕು. ಸಾಸಿವೆ ಚಟಪಟ ಹೇಳ್ತಾ ಇದೆ. ಈಗ ಕಡಲೆಬೇಳೆ ಹಾಕ್ಕೊಳ್ಳಿ. ಅದೇ ರೀತಿ ಕಡಲೆ ಬೀಜ ಕೂಡ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಎಣ್ಣೆಯಲ್ಲೇ ಬೇಯಬೇಕು. ಬಾಯಿಗೆ ಸಿಗುವಾಗ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಆದ್ದರಿಂದ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೇಯಲಿ ಕೂಡ. ಇದಕ್ಕೆ ನೀವು ಗೋಡಂಬಿ ಕೂಡ ಸೇರಿಸ್ಕೋಬೋದು, ನಾನಿಲ್ಲಿ ಸೇರಿಸ್ತಾ ಇಲ್ಲ. ಹಾಗೆ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕಾಗಿ ಇಲ್ಲಿ ನಾನು 3 ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ತುಂಬ ಖಾರ ಇದೆ ಇದು. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ. ಈರುಳ್ಳಿ ಕೂಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಎಲ್ಲ ಫ್ರೈ ಆಗಲಿ. ಇದನ್ನು ಮೈಸೂರು ಕಡೆ ಬೆಳಿಗ್ಗೆ ತಿಂಡಿಗೆ ಕೂಡ ಮಾಡ್ತಾರೆ, ಆದರೆ ಮಂಗಳೂರಿನವ್ರಿಗೆ ಇದು ಅಪರೂಪ. ಇದನ್ನು ನೀವು ಟಿಫಿನ್ ಬಾಕ್ಸಿಗೂ ಮಾಡ್ಕೋಬೋದು. ಅದೇ ರೀತಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇದು. ಇದನ್ನು ಮಾಡಿಕೊಡಿ. ಹಾಗೆ ನೀವು ಎಲ್ಲಿಯಾದರೂ ಟ್ರಾವೆಲ್ ಹೋಗ್ತಿದ್ದೀರಾ, ಟ್ರಿಪ್ ಹೋಗ್ತಿದ್ದೀರಾ ಅಂತ ಹೇಳಿದರೆ ಇದನ್ನು ಒಂದು ಡಬ್ಬಿಯಲ್ಲಿ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಆಗ್ತದೆ. ಅಪರೂಪಕ್ಕೆಲ್ಲ ಇದನ್ನು ಮಾಡ್ಕೊಳ್ಬೋದು. ಈಗಲೇ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾನು ಕರಿಬೇವು ಹಾಕ್ತಾ ಇದ್ದೇನೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ರೀತಿಯಲ್ಲಿ ನಾವು ಗೊಜ್ಜು ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ಇದನ್ನು ನೀವು ತುಂಬ ಮಾಡಿಟ್ಟರೆ ಫ್ರಿಜ್ಜಲ್ಲಿ ತೆಗೆದಿಟ್ಟಿರ್ಬೋದು. ಆಮೇಲೆ ಅನ್ನ ಸೇರಿಸಿದರೆ ಆಯಿತು. ಸುಲಭ ಉಪಾಯ ಇದು. ಇದಕ್ಕೆ ಒಂಚೂರು ಅರಿಶಿನ ಪೌಡ್ರು ಕೂಡ ಸೇರಿಸ್ಕೊಳ್ಳಿ, ಯಾಕಂದರೆ ಲೆಮನ್ ರೈಸ್ ಆ ಕಲರ್ ಬರಬೇಕು. ಅದಕ್ಕೆ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇವೆ. ತುಂಬ ಡಾರ್ಕ್ ಮಾಡಬೇಡಿ, ಸಾಧಾರಣ ಮಾಡ್ಕೊಳ್ಳಿ. ಬೇಕು ಅಂದರೆ ತೊಂದರೆಯಲ್ಲಿ ಹಾಕೋಬೋದು. ಅದೇ ರೀತಿ ಬೇಕಾದಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಳ್ಳಿ. ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬಾಡಲಿ. ಈಗ ಎಲ್ಲವೂ ಫ್ರೈ ಆಗಿದೆ. ಇಡೀ ಮನೆ ಗಮ್ ಅಂತ ಇದೆ ಪರಿಮಳ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಲಿಂಬು ರಸ ಹಾಕ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿ ಲಿಂಬು ರಸ ಹಾಕಬೇಡಿ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಅನ್ನವನ್ನು ಮಿಕ್ಸ್ ಮಾಡೋದು. ಎಷ್ಟು ಬೇಕೋ ಅಷ್ಟು ಅನ್ನನ ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಬಾಕಿದನ್ನು ನೀವು ಫ್ರಿಜ್ಜಲ್ಲಿಟ್ಟು ನಾಳೆ ಯೂಸ್ ಮಾಡ್ಬೋದು. ಎಷ್ಟು ಅನ್ನ ಹಿಡಿತದೆ ನೋಡಿ ಅಷ್ಟು ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಮತ್ತು ಗೊಜ್ಜನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸೌಟಲ್ಲಿ ಕಲಿಸ್ಕೊಳ್ಳಿ. ಮೊದಲೇ ಅನ್ನ ಮಾಡಿಟ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ಲೆಮನ್ ರೈಸ್ ರೆಡಿ. ತುಂಬ ಸುಲಭವಾಗಿ ಮಾಡ್ಬೋದು ಇದು. ಬ್ಯಾಚುಲರ್ಸ್ಗೆ ಮತ್ತು ಅಡಿಗೆ ಕಲಿಯೋರಿಗೆ ಆರಾಮಾಗಿ ಮಾಡ್ಬೋದು. ಹಾಸ್ಟೆಲ್ನಲ್ಲಿರೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಹೊಟ್ಟೆ ಕೂಡ ತುಂಬ್ತದೆ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡಿ, ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ಎಲ್ರಿಗೂ ಇದನ್ನು ಶೇರ್ ಮಾಡಿ. ನಾನೀಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೇನೆ. ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.